ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇವತ್ತಿನ ಶ್ಲೋಕ: ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ತ ದರ್ಶಿಭಿ. ಎರಡನೇ ಅಧ್ಯಾಯದಲ್ಲಿ 16ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಸೊ ಇದರ ಅರ್ಥ ಏನಂತ ನಾವು ನೋಡ್ಕೊಳ್ಳೋಣ. ಅಸ್ತಿತ್ವವಿಲ್ಲದ ವಸ್ತುವಿಗೆ ಶಾಶ್ವತತೆ ಇಲ್ಲ ಮತ್ತು ಶಾಶ್ವತವಾದ ಆತ್ಮಕ್ಕೆ ನಾಶವಿಲ್ಲ. ಈ ಎರಡುಗಳ ನಿಜ ಸ್ವರೂಪವನ್ನು ತತ್ವವನ್ನು ತಿಳಿದ ಮಹಾತ್ಮರು ಸ್ಪಷ್ಟವಾಗಿ ಕಂಡಿದ್ದಾರೆ. ಅಂದರೆ ದೇಹ ನಾಶವಾಗುತ್ತದೆ, ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಸೊ ನಾವಿನ್ನು ಉದಾಹರಣೆ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಭಾಗವತ ಪುರಾಣದಲ್ಲಿ 7ನೇ ಸ್ಕಂದದಲ್ಲಿ ಹೇಳಿದಂತೆ ಪ್ರಹ್ಲಾದ ಮಹಾರಾಜ ಅವನಲ್ಲಿ ಎಷ್ಟೊಂದು ಪರೀಕ್ಷೆ ಮಾಡಲಿಕ್ಕಿರುತ್ತೆ. ಭಗವಂತನ ನಾಮವನ್ನು ಜಪ ಮಾಡಿಕೊಳ್ತಾ ಅವನು ಏನು ವಿಷಯವನ್ನು ಅಲ್ಲಿ ಹೇಳ್ತಾನೆ ಅಂತಂದರೆ, ದೇಹ ಹಿಂಸೆಗೆ ಒಳಗಾದರೂ ಸಹ ಆತ್ಮ ಮಾತ್ರ ಅಚಲವಾಗಿರುತ್ತದೆ ಎಂಬ ವಿಷಯವನ್ನು ಆ ಒಂದು ಕಥೆಯ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಒಂದು ಉದಾಹರಣೆ ತಗೊಂಡ್ರೆ ಭರತ ಮಹಾರಾಜ ಮತ್ತು ಜಡ ಭಾರತನ ಕಥೆಯನ್ನು ಅಲ್ಲಿ 5ನೇ ಸ್ಕಂದದಲ್ಲಿ ಬರುತ್ತೆ. ಈ ಭರತ ಮಹಾರಾಜನವರು ನಮ್ಮ ಒಂದು ಭಾರತ ಖಂಡ ಅಂಥ ಒಂದು ಸೃಷ್ಟಿ ಆದಾಗ ಆ ಒಂದು ಹೆಸರು ಬರಲಿಕ್ಕೆ ಈ ಭರತ ವಂಶ, ಈ ಭರತ ರಾಜನಿಂದನೇ ಕಾರಣವಾಗಿರುತ್ತೆ. ಇವರು ಋಷಭದೇವರ ಮಕ್ಕಳಾಗಿ ಹುಟ್ಟಿದಾಗ ದೊಡ್ಡ ರಾಜ್ಯನಾಗಿ ಚಕ್ರವರ್ತಿಯಾಗಿ ಎಲ್ಲ ಬೆಳೆದಿದ್ದರು. ಕೊನೆಗೆ ತಮ್ಮ ರಾಜ್ಯವನ್ನು ಬಿಟ್ಟು ಅವರು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡ್ತಿರ್ಬೇಕಾದ್ರೆ ಒಂದು ಜಿಂಕೆಯ ಒಂದು ಮೋಹಕ್ಕೆ ಒಳಗಾಗಿ ಅವರು ತಮ್ಮ ಮನುಷ್ಯ ಜನ್ಮವನ್ನೇ ಅವರು ಹಾಳು ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ಮತ್ತೆ ಜಿಂಕೆಯಾಗಿ ಹುಟ್ಟುತ್ತಾರೆ. ಆ ಒಂದು ಕಾರಣದಿಂದ ಮತ್ತೆ ಜಡಭರತನಾಗಿ ಹುಟ್ಟುಬಿಟ್ಟು ಆಮೇಲೆ ಅವರು ತಮ್ಮ ಜೀವನವನ್ನು ಸಾರ್ಥಕತೆಯನ್ನು ಮಾಡ್ಕೊಳ್ತಾರೆ. ಸೊ ಅದು ಜನ್ಮ ಮರಣ ಆತ್ಮಕ್ಕೆ ಅಲ್ಲ, ದೇಹಕ್ಕೆ ಅನ್ನೋದನ್ನು ಆ ಒಂದು ಕತೆ ಮೂಲಕವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಕುಂತಿ ಮಹಾರಾಣಿ ಒಂದು ಪ್ರಾರ್ಥನೆ ನೀವು ಕೇಳಿಕೊಂಡ್ರೆ 1ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳುತ್ತೆ ಏನಂತಂದರೆ, ದುಃಖದಲ್ಲಿ ಕೃಷ್ಣನ ಸ್ಮರಣೆ ಮಾಡ್ಕೊತ ಇಲ್ಲಿ ಕುಂತಿ ಏನಂತ ಪ್ರೇರಣೆ ಮಾಡ್ತಾಳಂದರೆ, ಆ ಒಂದು ಪ್ರಾರ್ಥನೆ ಏನಂತ ಹೇಳ್ತಂದರೆ, ಹೇ ಕೃಷ್ಣ, ನನಗೆ ಹೆಚ್ಚಾಗಿ ಕಷ್ಟವನ್ನು ಕೊಡು, ಯಾಕಂದರೆ ಕಷ್ಟ ಬಂದಾಗ ನಾನು ನಿನ್ನನ್ನು ಮರೆಯೋದಿಲ್ಲ. ಸೊ ಅಲ್ಲಿ ಕುಂತಿಯ ಒಂದು ಪ್ರಾರ್ಥನೆ ಮೂಲಕವಾಗಿ ನಮಗೆ ಹೆಚ್ಚಾಗಿ ನಂಗೆ ಕಷ್ಟವನ್ನು ಕೊಡು ಅಂತ ಕೇಳ್ತಾಳೆ. ಸೊ ಆ ಒಂದು ಪ್ರಾರ್ಥನೆ ಮೂಲಕ ನಾವು ಅರ್ಥ ಮಾಡ್ಕೋಬೋದು, ಅವಳು ಕೇಳ್ತಾ ಇರೋದು ಒಂದು ಪ್ರಾರ್ಥನೆಯಲ್ಲಿ ದುಃಖವನ್ನೇ ಕೊಡು ಅಂತ ಕೇಳ್ತಾ ಇರೋದು. ಕೃಷ್ಣನ ಸ್ಮರಣೆ ಮಾಡಲಿಕ್ಕೋಸ್ಕರ ನನಗೆ ದುಃಖ ಕೊಡು ಅಂತ ಕೇಳ್ತಾ ಇರೋದು. ಯಾಕೆಂದರೆ ಸುಖ ಬಂದರೆ ದೇಹ ಅಭಿಮಾನಿ ಆಗಿಬಿಡ್ತೀವಿ, ಆಗ ನಾವು ಕೃಷ್ಣನ ಮರ್ತೋಗ್ಬಿಡ್ತೀವಿ ಅಂತ ದೃಷ್ಟಿಯಲ್ಲಿ, ಆತ್ಮದ ದೃಷ್ಟಿಯಿಂದ ಅವಳು ಆ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸೊ ಆ ಒಂದು ಪ್ರಾರ್ಥನೆ ಮೂಲಕವಾಗಿ ನಾವು ಅರ್ಥ ಮಾಡ್ಕೋಬೋದು, ನಾವು ಶಾಶ್ವತದ ಒಂದು ಗಮನವನ್ನು ಕೊಡಬೇಕು, ಈ ಅಶಾಶ್ವತವಾದ ದೇಹಕ್ಕೆ ಅಲ್ಲ ಅನ್ನೋದನ್ನು ಅಲ್ಲಿ ಅರ್ಥ ಮಾಡ್ಕೋಬೋದು. 4ನೇ ಉದಾಹರಣೆಗೆ ಈ ಭೀಷ್ಮ, ಅವನು ಶರಶಯನದಲ್ಲಿ ಮಲ್ಕೊಂಡಿದ್ದಾಗ, ಒಂದು ಬಾಣಗಳ ಮೇಲೆ ಮಲ್ಕೊಂಡಿದ್ದಾಗ ಭೀಷ್ಮ ಈ ಒಂದು ಬಾಣಗಳ ಮೇಲೆ ಮಲ್ಕೊಂಡಿದ್ದರೂ ಸಹ, ಎಷ್ಟು ನೋವನ್ನು ಅವನ ದೇಹ ವೇದನೆ ಒಳಗಾಗಿದ್ರೂ ಸಹ ಆತ್ಮದ ಬಗ್ಗೆ ಅವನಿಗೆ ಯಾವುದೇ ಧಕ್ಕೆ ಬರ್ತಾ ಇರಲ್ಲ. ಅದಕ್ಕೋಸ್ಕರ ಆತ್ಮದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಕೃಷ್ಣ ಯುಧಿಷ್ಠಿರ ಮಹಾರಾಜನಿಗೆ ಕೇಳ್ತಾನೆ, ಈ ಭೀಷ್ಮನ ಹತ್ರ ಹೋಗಿ ನೀನು ಆತ್ಮದ ಜ್ಞಾನವನ್ನು, ಈ ಒಂದು ವೇದಗಳ ಜ್ಞಾನವನ್ನು ಪಡ್ಕೊ ಅಂತ ಕೇಳಿ ವಿಷ್ಣು ಸಹಸ್ರವನ್ನು ಅವನು ಯುಧಿಷ್ಠಿರ ಮಹಾರಾಜನಿಗೆ ಭೀಷ್ಮನಿಂದ ಪಡ್ಕೊ ಅಂತ ಹೇಳಿ ಕಳಿಸ್ತಾನೆ. ಸೊ ಅದಕ್ಕೆ ಭೀಷ್ಮ ಆಗ ಆತ್ಮದ ಜ್ಞಾನವನ್ನು ಇಟ್ಕೊಂಡಿರ್ತಾನೆ ಹೊರತು ದೇಹದ ಜ್ಞಾನವನ್ನು ಇಟ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಆತ್ಮದ ಬಗ್ಗೆ ಗಮನ ಕೊಡಲಿಕ್ಕೆ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮತ್ತು ಇಲ್ಲಿ ಅರ್ಜುನ ಏನು ಹೇಳ್ತಾನೆ, ಈ ಒಂದು ಶ್ಲೋಕದ ಮೇಲ್ಗಡೆ ಏನು ಬರುತ್ತೆ ಅವೆಲ್ಲ ಆತ್ಮದ ಒಂದು ಕುರಿತವಾಗಿ ನಮಗೆ ವಿಷಯವನ್ನು ಇಲ್ಲಿ ಹೇಳಲಿಕ್ಕಾಗತ್ತೆ. ಆತ್ಮದ ಲಕ್ಷಣಗಳೇನು ಅನ್ನೋದನ್ನು ಈ ಒಂದು ಮೊದಲನೇ ಶ್ಲೋಕ ಇದು, ಈ ಒಂದು ಆತ್ಮದ ಬಗ್ಗೆ ಜ್ಞಾನ ಕೊಡಬೇಕಾದ್ರೆ. ಸೊ ಅದಕ್ಕೆ ಇಲ್ಲಿ ಇವಾಗ ಅರ್ಜುನನ ಒಂದು ಬದಲಾವಣೆ ನಾವು ಕಾಣ್ಬೋದು. ಅವನು ಯಾವ ರೀತಿಯಾಗಿ ಪ್ರಶ್ನೆಗಳ ಮೊದಲು ಕೇಳ್ತಾ ಇದ್ದ, ಈಗ ಮುಂದೆ ಬರುವಂಥ ಪ್ರಶ್ನೆಗಳು ಯಾವ ಥರ ಇರುತ್ತೆ ಅಂತೇಳಿ. ಸೊ ಅದಕ್ಕೆ ಅವನು
ಆತ್ಮದ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ 6ನೇ ಒಂದು ಉದಾಹರಣೆ ಕೊಡಬೇಕಂದ್ರೆ ರಾಮ ಮತ್ತು ದಶರಥ. ಸೊ ದಶರಥನ ಅವನು ಮರಣವನ್ನು ಕೇಳಿದ ತಕ್ಷಣವೇ ರಾಮ ಯಾವುದೇ ವಿಚಲಿತನಾಗದೆ, ಯಾವುದೇ ಕಾರಣಕ್ಕೂ ವಿಚಲಿತನಾಗದೆ, ಶೋಕಗೊಳಗಾಗದೆ ಅವನು ಆತ್ಮದ ಪರಿಜ್ಞಾನ ಇಟ್ಕೊಂಡಿರೋದ್ರಿಂದ ಧರ್ಮಪಾಲನೆ ಮುಖ್ಯ ಅಂತ ಹೇಳ್ಬಿಟ್ಟು ಅವನು ತನ್ನ ಕರ್ತವ್ಯನ ನಿರ್ವಹಿಸ್ತಾನೆ. ಸೊ ಹಾಗಾಗಿ ಆ ಒಂದು ಜ್ಞಾನವನ್ನು ನಾವು ಇಟ್ಕೊಂಡಿರಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ಲಿಕ್ಕಿರುತ್ತೆ. ಸೊ ಅದಕ್ಕೆ ಈ ಒಂದು ಶ್ಲೋಕದ ಮೂಲಕವಾಗಿ, ಉದಾಹರಣೆ ಮೂಲಕವಾಗಿ, ಕಥೆ ಮೂಲಕವಾಗಿ ನಾವೇನು ತಿಳ್ಕೊಬೇಕು ಅಂದರೆ, ದೇಹದ ಬದಲಾವಣೆ ನೋವು ಕೊಡುತ್ತದೆ, ಆತ್ಮದ ಜ್ಞಾನ ಮುಕ್ತಿ ಕೊಡುತ್ತದೆ, ಅಥವಾ ನಾಶವಾಗುವುದನ್ನು ನಾವು ಎಂದೂ ಭಾವಿಸಿದರೆ ದುಃಖ, ಶಾಶ್ವತವಾದದನ್ನು ನಾವು ಎಂದು ತಿಳಿದರೆ ಅದು ಶಾಂತಿ. ಸೊ ಇಲ್ಲಿ ನಿಲ್ಲಿಸೋಣ. ಹರೇ ಕೃಷ್ಣ.